ಫಟಾಫಟ್ 50ಗೆ ಸ್ವಾಗತ. ನಾನು ಮಧು ನಾಗರಾಜ್. ನಾನು ಅವಿನಾಶ್ ಶಿವನ್. ಮೊದಲ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಫಟಾಫಟ್ ಆಗಿ 50 ಸುದ್ದಿಯನ್ನ ನೋಡೋಣ. 12 ಕೋಟಿ ಮೌಲ್ಯದ ಚಿನ್ನದ ಬಿಸ್ಕೆಟ್ ಸಾಗಾಟ ಮಾಡಿ ಸಿಕ್ಕಿಬಿದ್ದ ನಟಿ ರನ್ಯಾ ರಾವ್ ಮತ್ತಷ್ಟು ಸ್ಫೋಟಕ ವಿಚಾರ ಅವರಿಗೆ ಸಂಬಂಧಪಟ್ಟ ಹಾಗೆ ಬೆಳಕಿಗೆ ಬರ್ತಾ ಇದೆ. ಕೋಟಿ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾಜಕಾರಣಿಗಳ ನೆರಳು ಕಾಣ್ತಾ ಇದೆ. ಅದರಲ್ಲೂ ರನ್ಯಾಗೆ ಹಾಲಿ ಸಚಿವರ ಸಂಪರ್ಕ ಇದೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ನಟಿ ರನ್ಯಾ ರಾವ್ ಚಿನ್ನ ಸ್ಮಗ್ಲಿಂಗ್ ಕೇಸ್ ವಿಧಾನಸಭೆಯಲ್ಲೂ ಸದ್ದು ಮಾಡಿದೆ. ಈ ಬಗ್ಗೆ ಪ್ರಸ್ತಾಪಿಸಿದ ಶಾಸಕ ಸುನಿಲ್ ಕುಮಾರ್, ಗೋಲ್ಡ್ ಸ್ಮಗ್ಲಿಂಗ್ಗೆ ಪೊಲೀಸರೇ ಪ್ರೋಟೋಕಾಲ್ ಕೊಟ್ಟಿರೋದು ಅನುಮಾನ ಇದೆ. ಇದರ ಹಿಂದಿರುವ ಸಚಿವರು ಯಾರು ಅನ್ನೋದನ್ನ ಸರ್ಕಾರ ಬಹಿರಂಗಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಹಿಂದಿರುವಂತಹ ಸಚಿವರ ಯಾರು ಅಂತ ಬಹಿರಂಗಪಡಿಸಿ ಎಂಬ ಆಗ್ರಹಕ್ಕೆ ಉತ್ತರಿಸಿದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಇದು ಕೇಂದ್ರದ ವ್ಯಾಪ್ತಿಗೆ ಬರುತ್ತೆ, ನಿಮ್ಗೆಷ್ಟು ಗೊತ್ತು, ನಮಗೂ ಅಷ್ಟೇ ಗೊತ್ತಿರೋದು, ಸಚಿವರು ಯಾರಿದ್ದಾರೆ ಅನ್ನೋದು ಸಿಬಿಐನವರು ಕಂಡು ಹಿಡಿಬೇಕು ಅಂತ ಹೇಳಿದ್ದಾರೆ. ನೀವೇ ಸಿಬಿಐಗೆ ಪ್ರಕರಣ ಗೊತ್ತಿದೆಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಯಾರನ್ನೂ ಕೂಡ ರಕ್ಷಿಸುವಂತ ಕೆಲಸ ಆಗ್ತಿದೆ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ. ಸುನಿಲ್ ಕುಮಾರ್ ಹಾಗೂ ಪರಮೇಶ್ವರ್ ನಡುವೆ ವಾಗ್ವಾದ ನಡೀತಾ ಇದ್ದಂತೆ ಸ್ಪೀಕರ್ ಯುಟಿ ಖಾದರ್ ಮಧ್ಯಪ್ರವೇಶಿಸಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅವರಿಗೆ ಕಚೇರಿಗೆ ಹೋಗಿ ಅಂದ್ರು. ಈ ವೇಳೆ ಮಾತನಾಡಿದ ಅಶೋಕ್, ಪೊಲೀಸರು ಜೀಪ್ ಕಳುಹಿಸಿ ಸೆಕ್ಯೂರಿಟಿ ಕೊಟ್ಟಿರೋ ಬಗ್ಗೆ ಉತ್ತರಿಸಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಸುತ್ತ ಪ್ರಭಾವಿ ರಾಜಕೀಯ ನಾಯಕರು ಇರುವಂತ ಅನುಮಾನ ಇದೆ. ಇದೇ ಹೊತ್ತಿನಲ್ಲಿ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ಫೋಟಕ ಬಾಂಬ್ ಅನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಸಚಿವರಿಬ್ಬರ ಕೈವಾಡ ಇದೆ. ರನ್ಯಾ ಬಂಧನದ ವೇಳೆ ಸಚಿವರೊಬ್ಬರ ಸಂಪರ್ಕಕ್ಕೆ ಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಚಿವರ ಕೈವಾಡ ಇದೆ ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಆರೋಪಿಸಿದ್ದಾರೆ. ಸಚಿವರಿಗೆ ರನ್ಯಾ ರಾವ್ ಕರೆ ಮಾಡಿದ್ದಾಳೆ ಅನ್ನೋದು ಗೊತ್ತಾಗಿದೆ. 3 ಸಚಿವರ ಸಂಪರ್ಕದ ಬಗ್ಗೆ ಮಾತನಾಡಿದ್ದಾರೆ. ಸಿಬಿಐ ತನಿಖೆ ನಡೀತಾ ಇದೆ, ಎಲ್ಲರ ವಿಚಾರವೂ ಹೊರಬರುತ್ತೆ ಅಂತ ಭರತ್ ಶೆಟ್ಟಿ ಹೇಳಿದ್ದಾರೆ. ವಿಧಾನಸಭಾ ಕಲಾಪಕ್ಕೂ ಮುನ್ನ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ರನ್ಯಾ ರಾವ್ ಬಂಗಾರದ ಹಗರಣ ಏನಿದೆ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಸಿಬಿಐನವರು ನಮಗೆ, ನಮ್ಮ ಪೊಲೀಸರಿಗೆ ಯಾವುದೇ ಮಾಹಿತಿ ಕೊಡಲ್ಲ. ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ರೆ ತನಿಖೆಯಿಂದ ಹೊರಬರುತ್ತೆ ಅಂತ ಹೇಳಿದರು. ರನ್ಯಾ ರಾವ್ ಕೇಸ್ನಲ್ಲಿ ಸಚಿವರ ಕೈವಾಡದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಕೆಐಎಡಿಬಿ ಭೂಮಿ ಮಂಜೂರು ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 12 ಎಕರೆ ಭೂಮಿ ಟಿಎಂಟಿ ಕಂಪನಿ ಮಂಜೂರಾಗಿದೆ ಎಂದಿದ್ದಾರೆ. ರನ್ಯಾ ಹಿಂದೆ ಪ್ರಭಾವಿ ನಾಯಕರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಕಾನೂನು ಬಾಹಿರವಾಗಿ ಯಾರೇ ಭೂಮಿ ಕೊಟ್ಟರೂ ಕೂಡ ತಪ್ಪು ಎಂದು ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಪ್ರತಿಕ್ರಿಯಿಸಿದ್ದಾರೆ. ಗೃಹ ಇಲಾಖೆ ಮೂಲಕವೇ ಶಾಸಕರ ಹೆಸರು ಹೊರಗೆ ಬರಲಿ ಅಂತ ಆಗ್ರಹಿಸಿದರು. ರನ್ಯಾ ರಾವ್ ಅರೆಸ್ಟ್ ಆಗ್ತಾ ಇದ್ದಂತೆ ಸಚಿವರಿಗೆ ಕರೆ ಮಾಡೋದಕ್ಕೆ ಹೋದ್ರು. ಆಗ ಮೊಬೈಲ್ ಕಿತ್ಕೊಂಡಿರೋದಾಗಿ ಮಾಹಿತಿ ಕೇಳಿ ಬರ್ತಾ ಇದೆ ಅಂತ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಈಗಾಗಲೇ ಹಲವರ ಹೆಸರು ಕೇಳಿ ಬರ್ತಾ ಇದೆ. ಈ ಕೇಸ್ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಸರ್ಕಾರ ಬಹಿರಂಗಪಡಿಸಲಿ ಅಂತ ಒತ್ತಾಯಿಸಿದ್ದಾರೆ. ರನ್ಯಾ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಮತ್ತೊಂದು ಭರ್ಜರಿ ಬೇಟೆಯಾಡಿದೆ. ಉದ್ಯಮಿ ಪುತ್ರ ತರುಣ್ ರಾಜ್ರನ್ನ ಡಿಆರ್ಐ ಬಂಧಿಸಿದೆ. ತರುಣ್ ರಾಜ್ ದುಬೈನಿಂದ ರನ್ಯಾ ಮೂಲಕ ಅಕ್ರಮವಾಗಿ ಚಿನ್ನ ತರಿಸುತ್ತಿದ್ದಂತ ಹೇಳಲಾಗ್ತಿದ್ದು, ಇದೀಗ ಸಿಕ್ಕಿ ಬಿದ್ದಿದ್ದಾನೆ. 5 ಸ್ಟಾರ್ ಹೋಟೆಲ್ ಮಾಲೀಕನ ತಮ್ಮನ ಮಗ ತರುಣ್ ರಾಜ್ರನ್ನ ಅಧಿಕಾರಿಗಳು ಈಗ ಬಾಯ್ಬಿಡಿಸುತ್ತಿದ್ದಾರೆ. ನಟಿ ರನ್ಯಾ ರಾವ್ ಕೇಸ್ ತನಿಖೆ ತೀವ್ರಗೊಂಡಿದ್ದು, ಡಿಆರ್ಐ ಮಹತ್ವದ ಡಿಜಿಟಲ್ ಸಾಕ್ಷ್ಯ ವಶಕ್ಕೆ ಪಡೆದಿದೆ. ರನ್ಯಾ ಮೊಬೈಲ್ನಲ್ಲಿ ಹಲವು ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳ ಸಂಪರ್ಕ ಸಂಖ್ಯೆಗಳು ಪತ್ತೆಯಾಗಿದೆ. ಹಾಲಿ ಮಾಜಿ ಸಚಿವರು, ಅಧಿಕಾರಿಗಳೊಂದಿಗೆ ರನ್ಯಾ ನಿರಂತರ ಸಂಪರ್ಕದಲ್ಲಿರುವುದು ಬಯಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಯಲ್ಲಿರುವಂತಹ ನಟಿ ರನ್ಯಾ ರಾವ್ ಏನು ಹೇಳದೆ ಕಣ್ಣೀರಿಡ್ತಿದ್ದಾಳೆ. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ, ನಾನು ಟ್ರ್ಯಾಪ್ ಆಗಿದ್ದೀನಿ, ಇಷ್ಟನ್ನೇ ತನಿಖಾಧಿಕಾರಿಗಳಿಗೆ ಮುಂದೆ ಹೇಳ್ತಿದ್ದಾಳೆ. ಈ ಹಿಂದೆ ಎಂದೂ ಈ ರೀತಿ ಮಾಡಿಲ್ಲ ಅಂತ ಆಕೆ ಹೇಳಿದ್ದಾಳೆ. ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಮಾಸ್ಟರ್ ಮೈಂಡ್ ಅಂತ ಡಿಆರ್ಐ ಕೋರ್ಟ್ಗೆ ನೀಡಿದ ದಾಖಲೆಯಲ್ಲಿ ಬಯಲಾಗಿದೆ. 12 ಕೋಟಿ 56 ಲಕ್ಷ ಮೌಲ್ಯದ ಚಿನ್ನ ಸ್ಮಗ್ಲಿಂಗ್ ಆಗಿದೆ. ಚಿನ್ನವನ್ನ ಕ್ರೇಪ್ ಬ್ಯಾಂಡೇಜ್ ಸುತ್ತಿ ಸಾಗಾಟ ಮಾಡಿದ್ದಾಳೆ. ಚಿನ್ನ ಸಾಗಾಟದಲ್ಲಿ ಸಿಂಡಿಕೇಟ್ ಇರುವ ಸಾಧ್ಯತೆ ಇದೆ ಅಂತ ಉಲ್ಲೇಖಿಸಲಾಗಿದೆ. ದುಬೈಗೆ ಹವಾಲಾ ಹಣ ಕೊಂಡೊಯ್ತಿದ್ದಂತ ನಟಿ ರನ್ಯಾ ಬದಲಿಗೆ ಚಿನ್ನದ ಬಿಸ್ಕೆಟ್ ಅನ್ನ ತರ್ತಿದ್ಲು. ಈ ಹವಾಲಾ ಹಣದ ಹಿಂದೆ ಯಾರ ಕೈವಾಡ ಇದೆ, ದುಬೈನಿಂದ ಬರ್ತಿದ್ದ ಚಿನ್ನ ಯಾರಿಗೆ ತಲುಪ್ತಾ ಇತ್ತು ಅನ್ನೋ ಬಗ್ಗೆ ತನಿಖೆ ಆಗ್ತಿದೆ. ನಟಿ ರನ್ಯಾಗೆ ಕೆಐಎಡಿಬಿ ಜಮೀನು ಮಂಜೂರು ವಿಚಾರಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಕೆಐಎಡಿಬಿ ಇರೋದೇ ಜಮೀನು ಕೊಡಲು, ನಿಮಗೂ ಭೂಮಿ ಕೊಡಬಹುದು, ಯಾವುದೇ ಸರ್ಕಾರ ಇದ್ರೂ ಜಮೀನು ಕೊಡಬೇಕು, ಕೇಳಿದಕ್ಕಿಂತ ಹೆಚ್ಚಾಗಿ ಜಮೀನು ಕೊಟ್ಟಿದ್ರೆ ತಪ್ಪು, ತಪ್ಪಿತಸ್ಥರು ಯಾರೇ ಇದ್ರೂ ಸರ್ಕಾರ ಉತ್ತರಿಸಬೇಕು ಅಂದಿದ್ದಾರೆ. ರನ್ಯಾ ಒಡೆತನದ ಕಂಪನಿಗೆ ಭೂಮಿ ಮಂಜೂರು ವಿಚಾರಕ್ಕೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು 2022ರಲ್ಲಿ ರನ್ಯಾ ಭೂಮಿ ಬೇಕೆಂದು ಮನವಿ ಕೊಟ್ಟಿದ್ರು. ರನ್ಯಾ 12 ಎಕರೆ ಭೂಮಿ ಬೇಕೆಂದು ಮನವಿ ಮಾಡಿದ್ರು. ಅದು 2023 ಜನವರಿಯಲ್ಲಿ ಕ್ಲಿಯರ್ ಆಗಿತ್ತು ಅಂದರು. ರನ್ಯಾಗೆ ಕೆಐಎಡಿಬಿಯಿಂದ
ಜಮೀನು ಮಂಜೂರಾಗಿಲ್ಲ ಅಂತ ಕೆಐಎಡಿಬಿ ಸಿಇಒ ಡಾಕ್ಟರ್ ಮಹೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಿವಿ9 ಜೊತೆ ಮಾತನಾಡಿದ ಡಾಕ್ಟರ್ ಮಹೇಶ್ 12 ಎಕರೆ ಜಮೀನು ನೀಡುವಂತೆ ಮನವಿ ಸಲ್ಲಿಸಿದ್ರು. ಹಿಂದಿನ ಸರ್ಕಾರದ ಅವಧಿಯಲ್ಲೇ ಪ್ರಕ್ರಿಯೆ ನಡೆದಿದ್ದು ರನ್ಯಾ 30% ಹಣವನ್ನ ಕಟ್ಟಿದ ಕಾರಣ ಬೇರೆಯವರಿಗೆ ಜಮೀನು ಮಂಜೂರಾಗಿದೆ. ಬಿಜೆಪಿ ಅವಧಿಯಲ್ಲಿ ರನ್ಯಾ ರಾವ್ಗೆ ಸೈಟ್ ಮಂಜೂರು ವಿಚಾರಕ್ಕೂ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಯಾರ ಮೇಲೂ ಕೂಡ ಆರೋಪ ಮಾಡೋದಕ್ಕೆ ಹೋಗಲ್ಲ, ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಕ್ರಮ ಆಗಲಿ ಅಂತ ಹೇಳಿದರು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಕೈವಾಡ ಆರೋಪಕ್ಕೆ ಎನ್ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಬಿಜೆಪಿಗರು ಜನರಿಗೆ ಉಪಯೋಗ ಆಗುವ ಕೆಲಸ ಮಾಡಿದ್ದಾರಾ? ಒಂದೇ ಒಂದು ಸಲಹೆ ಕೊಟ್ಟಿಲ್ಲ. ವಿರೋಧ ಪಕ್ಷದವರಿಗೆ ಸ್ಪಷ್ಟತೆ ಇಲ್ಲ. ಈ ಹಿಂದೆ ಯಾವ್ಯಾವುದನ್ನು ಹೇಳಿದ್ರೋ ಅದೆಲ್ಲ ಹುಸಿಯಾಗಿದೆ ಎಂದಿದ್ದಾರೆ. ಇನ್ನು ವಿಧಾನಸಭೆಯಲ್ಲಿ ಇಂದು ಗ್ರೇಟರ್ ಬೆಂಗಳೂರು ವಿಧೇಯಕ ಅಂಗೀಕಾರವಾಗಿದೆ. ಸುದೀರ್ಘ ಚರ್ಚೆಯ ಬಳಿಕ ವಿಧೇಯಕಕ್ಕೆ ಸ್ಪೀಕರ್ ಖಾದರ್ ಅಂಗೀಕಾರ ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕ ಪಾಸ್ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲವಾಗಿದ್ದಾರೆ. ಇದು ಬೆಂಗಳೂರಿನ ಪಾಲಿಕೆ ಮರಣ ಶಾಸನ ಅಂತ ಅಂದಿದ್ದಾರೆ. ಬೆಂಗಳೂರು ಒಟ್ಟಾಗಿರಲಿ ಅಂತ 4 ಗೋಪುರ ನಿರ್ಮಿಸಿದ್ರು. ಕೆಂಪೇಗೌಡರ ಪರಿಕಲ್ಪನೆಯನ್ನ ಒಡೆಯುವ ಕೆಲಸ ಮಾಡ್ತಿದ್ದಾರೆ ಅಂತ ಗರ್ಮಾದ್ರು. ಹಿಂದೆ ಸಚಿವರಾಗಿದ್ದಾಗ ಯಾರೋ ನನ್ನ ಕಟೌಟ್ ಹಾಕಿದ್ರು. ಆಗ ಕಟೌಟ್ ರಸ್ತೆಗೆ ಬಿದ್ದು ಹೋಗಿತ್ತು. ಆಗ ಮಲ್ಲಿಕಾರ್ಜುನ್ ಖರ್ಗೆ ಚಾಲಕರ ಮೂಲಕ ಬಿದ್ದಿದ್ದ ಕಟೌಟ್ ನಿಲ್ಲಿಸಿ ನನಗೆ ಕರೆ ಮಾಡಿದ್ರು. ನಿನ್ನ ಕಟೌಟ್ ನಿಲ್ಲಿಸಿದ್ದೇನೆ ಅಂತ ಕರೆ ಮಾಡಿ ಹೇಳಿದ್ರು ಅಂತ ನೆನಪಿಸಿಕೊಂಡ್ರು. ಖರ್ಗೆ ನಮ್ಮವರು ಅಂತ ಅಶೋಕ್ ಹೇಳಿದರು. ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿಧೇಯಕ ಅಂಗೀಕಾರಗೊಂಡಿದೆ. ಕಿರು ಮೈಕ್ರೋ ಸಾಲ ಹಾಗೂ ಸಣ್ಣ ಸಾಲ ಬಲವಂತದ ಕ್ರಮ ನಿರ್ಬಂಧಕ ವಿಧೇಯಕವನ್ನು ಸರ್ಕಾರ ಮಂಡಿಸಿದೆ. ವಿಧಾನಸಭೆಯಲ್ಲಿ ಸ್ಪೀಕರ್ ಖಾದರ್ ವಿಧೇಯಕ ಅಂಗೀಕರಿಸಿದ್ದಾರೆ. ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮರಲ್ಲ, ಸಿಖ್ಖರು ಇದ್ದಾರೆ. ಜಮೀರ್ 30% ಮುಸ್ಲಿಮರು ಇದ್ದಾರೆ ಎಂದು ಸವಲತ್ತು ಕೊಡ್ತಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಧಾನಸಭೆಯಲ್ಲಿ ಕಿಡಿಕಾರಿದ್ದಾರೆ. ಇದಕ್ಕೆ ಜಮೀರ್ ಅಹಮದ್ ಕೌಂಟರ್ ಕೊಟ್ಟಿದ್ದು, ರಾಜಕೀಯ ಮಾಡಬೇಡಿ ಎಂದರು. ಈ ವೇಳೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಿ ಅಂತ ಯತ್ನಾಳ್ ಮರು ಉತ್ತರಿಸಿದರು. ಸಿದ್ದರಾಮಯ್ಯ ಡಿಕೆ ಒಟ್ಟಾಗಿ ಹೋಗಬೇಕೆಂಬ ಖರ್ಗೆ ಹೇಳಿಕೆಗೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಅಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರು, ಇಬ್ರು ಒಟ್ಟಾಗಿ ಹೋದ್ರೆ ಒಳ್ಳೆಯದು ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅನುಮಾನ ಬರುವ ರೀತಿಯಲ್ಲಿ ನಡೆದುಕೊಂಡಿಲ್ಲ. 100% ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧ ಅಂತಂದ್ರು. ಬಜೆಟ್ನಲ್ಲಿ ಹಾಸನ ಜಿಲ್ಲೆ ಇಲ್ಲ ಅಂತ ಶಾಸಕ ಎಚ್ ಡಿ ರೇವಣ್ಣ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆ ಮುಂದುವರೆಸಿದೆ. ಜಿಲ್ಲೆಗೆ ಜೂಜು, ಎಣ್ಣೆ, ಮಟ್ಕಾ, ಗಾಂಜಾ ಗ್ಯಾರಂಟಿ ಕೊಟ್ಟಿದ್ದಾರೆ. ಜಿಲ್ಲೆ ಜನ ಸರ್ಕಾರಕ್ಕೆ ಧನ್ಯವಾದ ಹೇಳಬೇಕೆಂದು ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನ ಕನಕಪುರ ರಸ್ತೆ ಫೋರಂ ಮಾಲ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಚಾಕುವಿನಿಂದ ಇರಿದು ಬಸವರಾಜು ಎಂಬಾತನ ಬರ್ಬರ ಕೊಲೆ ಮಾಡಲಾಗಿದೆ. ಕಸ ಎತ್ತುವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿತ್ತು. ಜಗಳ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಇರಿದು ಬಸವರಾಜುನನ್ನ ಸಹೋದ್ಯೋಗಿ ಮಾಯಪ್ಪ ಹತ್ಯೆಗೈದಿದ್ದಾನೆ. ನಿಗೂಢವಾಗಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತ್ ಪತ್ತೆ ಪ್ರಕರಣ ಕೋಮು ಬಣ್ಣಕ್ಕೆ ತಿರುಗಿದೆ. ದಿಗಂತ್ ನಾಪತ್ತೆ ಪ್ರಕರಣವನ್ನು ಮುಂದಿಟ್ಟುಕೊಂಡು ಮತೀಯ ಸಂಘರ್ಷಕ್ಕೆ ಯತ್ನಿಸಿದ್ದಾರೆಂದು ದಕ್ಷಿಣ ಕನ್ನಡ ಜಾತ್ಯತೀತ ಪಕ್ಷಗಳು ಹಾಗೂ ಸಂಘಟನೆಗಳ ಜಂಟಿ ವೇದಿಕೆ ದೂರು ಕೊಟ್ಟಿದೆ. ಬಂಟ್ವಾಳ ತಾಲೂಕಿನ ಪರಂಗಿಪೇಟೆಯಲ್ಲಿ ವಿದ್ಯಾರ್ಥಿ ಪತ್ತೆ ಬೆನ್ನಲ್ಲೇ ಕೊಲೆ ಬೆದರಿಕೆ ಆರೋಪ ಕೇಳಿಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಬಜರಂಗ ದಳದ ಮುಖಂಡ ಭರತ್ ಕುಂಬ್ರೇಲ್ಗೆ ಬೆದರಿಕೆ ಹಾಕಲಾಗಿದೆ. ಪರಂಗಿಪೇಟೆ ಬಂದ್ ಮಾಡಿ ಪ್ರತಿಭಟನೆಗೆ ಭರತ್ ನೇತೃತ್ವ ವಹಿಸಿದ್ದ. ಅಕ್ರಮವಾಗಿ ಮರ ಕಡಿದ್ರಿಂದ ವಿದ್ಯುತ್ ಕಂಬ ಮತ್ತು ಮನೆಗೆ ಹಾನಿಯಾಗಿರೋ ಘಟನೆ ಬೆಳ್ತಂಗಡಿ ತಾಲೂಕಿನ ಮಚ್ಚಿನ ಗ್ರಾಮದಲ್ಲಿ ನಡೆದಿದೆ. ಮರ ಕಡಿದ ಬಗ್ಗೆ ಬೆಸ್ಕಾಂಗೆ ದೂರು ನೀಡಿದ ಹಿನ್ನೆಲೆ ಪಕ್ಕದ ಮನೆಯ ದಂಪತಿ ಮೇಲೆ ಹನೀಫ್, ಇರ್ಷಾದ್ ಮತ್ತು ಅಶ್ರಫ್ ಎಂಬ ವಿದೇಶಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ಗೆ ಹೋಮ್ ಸ್ಟೇ ರೆಸಾರ್ಟ್ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹೀಗಾಗಿ ಇಂದು ರೆಸಾರ್ಟ್ ಮಾಲೀಕರೊಂದಿಗೆ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಿಸಿದ್ದೆ ಸಭೆ ನಡೆಸಿದ್ರು. ಪ್ರವಾಸಿಗರ ಸುರಕ್ಷತೆ ಬಗ್ಗೆ ಎಸ್ಪಿ ಸೂಚನೆ ಕೊಟ್ಟರು. ಬೆಳಗಾವಿಯಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಪ್ರಮೋದ ಹಜಾರಿಗೆ ಮದುವೆ ವಂಚನೆ ಪ್ರಕರಣ ಸಂಬಂಧ ಪ್ರತಿಭಟನೆ ಮುಂದುವರೆದಿದೆ. ಇಂದು ಕೂಡ ಚೆನ್ನಮ್ಮ ಸರ್ಕಲ್ನಲ್ಲಿ ಹಜಾರಿ ಅವರು ಏಕಾಂಗಿ ಹೋರಾಟ ನಡೆಸುತ್ತಿದ್ದಾರೆ. ರಿಜಿಸ್ಟರ್ ಮದುವೆ ಆಗಿ ಕೈಕೊಟ್ಟ ಸೈನಿಕ ಅಕ್ಷಯ್ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಜಮೀನುಗಳಿಗೆ ಬೆಂಕಿ ತಗುಲಿದ್ದು ಬೆಳೆಗಳು ಹೊತ್ತಿ ಉರಿದಿವೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗೌಡಗೇರಿ ಗ್ರಾಮದಲ್ಲಿ ತಡರಾತ್ರಿ ಅನಾಹುತ ಸಂಭವಿಸಿದೆ. ಬೆಂಕಿ ಕೆನ್ನಾಲಿಗೆಗೆ ಬೆಳೆಗಳು ಸುಟ್ಟು ಕರಕಲಾಗಿದೆ. ಬೆಂಗಳೂರಿನಲ್ಲಿ ಕುಂಭಮೇಳ ಪ್ರವಾಸ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪಿಯನ್ನ ಗೋವಿಂದರಾಜ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಪಾಂಚಜನ್ಯ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹೆಸರಿನಲ್ಲಿ ಜಾಹೀರಾತು ನೀಡಿ ರಾಘವೇಂದ್ರ ರಾವ್ ಎಂಬಾತ 100 ಜನರಿಗೆ 70 ಲಕ್ಷ ವಂಚನೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಶಾಂಪೂ, ಸೋಪುಗಳ ಮಾರಾಟ ನಿಷೇಧಗೊಳಿಸಲಾಗಿದೆ. ಅರಣ್ಯ ಮತ್ತು ಪರಿಸರ ಇಲಾಖೆ ಈ ಬಗ್ಗೆ ಆದೇಶಿಸಿದೆ. ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆ ಈ ಕ್ರಮ ಕೈಗೊಂಡಿದೆ. ಭಕ್ತರಿಗೆ ತಮ್ಮ ವಸ್ತುಗಳನ್ನು ನದಿಗಳಲ್ಲಿ ವಿಸರ್ಜನೆ ಮಾಡದಂತೆ ಸೂಚನೆ ಕೊಡಲಾಗಿದೆ. ಕಲಬುರಗಿಯಲ್ಲಿ ಸೋಲಾರ್ ಪ್ಲಾಂಟ್ಗೆ ಬಳಸುತ್ತಿದ್ದಂಥ ಕಾಪರ್ ವೈರ್ ಕಳ್ಳತನ ಮಾಡ್ತಿದ್ದ ಇಬ್ಬರು ಅಂತಾರಾಜ್ಯ ಖದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ಗೂಗಲ್ ಮ್ಯಾಪ್ ಮೂಲಕ ಸೋಲಾರ್ ಪ್ಲಾಂಟ್ ಸರ್ಚ್ ಮಾಡ್ತಿದ್ದಂಥ ತೆಲಂಗಾಣ ಮೂಲದ ಪೋಲಾ ನಾಗೇಶ್ ಮತ್ತು ಯರಕುಲಿ ರಮೇಶ್ ದಸ್ತಗಿರಿ ಆಗಿದೆ.
ಮೂರನೇ ಬಾರಿಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದರೆ 50,000 ರೂಪಾಯಿ ಕೊಡುವುದಾಗಿ ತೆಲುಗು ದೇಶಂ ಪಕ್ಷದ ಸಂಸದ ಕಾಳಿಶೆಟ್ಟಿ ಅಪ್ಪಲನಾಯ್ಡು ಘೋಷಿಸಿದ್ದಾರೆ. ಹಾಗೆ ಮೂರನೇ ಮಗು ಗಂಡುವಾದ್ರೆ ಒಂದು ಹಸು ಕೊಡುವುದಾಗಿ ವಿಜಯನಗರಂ ಸಂಸದ ಪ್ರಕಟಿಸಿದ್ದಾರೆ. ವನುವಾಟು ರಾಷ್ಟ್ರದ ಪೌರತ್ವ ಪಡೆದ ಖುಷಿಯಲ್ಲಿದ್ದ ಐಪಿಎಲ್ ಮಾಜಿ ಅಧ್ಯಕ್ಷ ಲಲಿತ್ ಮೋದಿಗೆ ಶಾಕ್ ಆಗಿದೆ. ವನುವಾಟ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ ಅಲ್ಲಿನ ಪ್ರಧಾನಿ ಜ್ಯೋತಮ್ ನಪಾಟ್ ಆದೇಶಿಸಿದ್ದಾರೆ. ಭ್ರಷ್ಟಾಚಾರ, ತೆರಿಗೆ ವಂಚನೆ ಕೇಸ್ಗಳಲ್ಲಿ ಲಲಿತ್ ಮೋದಿ ಭಾರತಕ್ಕೆ ಬೇಕಾಗಿರುವ ಹಿನ್ನೆಲೆ ವನ್ವಾಟ್ ಪ್ರಧಾನಿ ಈ ಕ್ರಮ ಕೈಗೊಂಡಿದ್ದಾರೆ. ಶೌಚಾಲಯ ಸಮಸ್ಯೆ ಹಿನ್ನೆಲೆಯಲ್ಲಿ ಶಿಕಾಗೋನಿಂದ ದೆಹಲಿಗೆ ಬರುತ್ತಿದ್ದ ಏರ್ ಇಂಡಿಯಾ ವಿಮಾನ ವಾಪಸ್ಸಾದಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಾರ್ಚ್ 6ರಂದು ಏರ್ ಇಂಡಿಯಾ ವಿಮಾನದ 10 ಶೌಚಾಲಯಗಳಲ್ಲಿ 9 ಶೌಚಾಲಯಗಳು ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಹೀಗಾಗಿ ವಿಮಾನ ಮತ್ತೆ ಶಿಕಾಗೋಗೆ ವಾಪಸ್ಸಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆರೋಪದ ಹಿನ್ನೆಲೆ ಛತ್ತೀಸ್ಗಢದ ಮಾಜಿ ಸಿಎಂ ಕಾಂಗ್ರೆಸ್ ನಾಯಕ ಭೂಪೇಶ್ ಬಘೇಲ್ ಪುತ್ರನ ಮನೆ ಮೇಲೆ ಇಡಿ ದಾಳಿ ನಡೆದಿದೆ. ದರ್ಗ್ ಜಿಲ್ಲೆಯ ಬಿಲಾಯಿ ನಗರದಲ್ಲಿರುವ ಮನೆ ಹಾಗೂ ಅವರಿಗೆ ಸಂಬಂಧಪಟ್ಟ 14 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. ಕ್ರಿಕೆಟಿಗ ಚಹಲ್ ಆರ್ಜೆ ಮಹ್ವಾಶ್ ಜೊತೆ ಡೇಟಿಂಗ್ನಲ್ಲಿದ್ದಾರಾ ಎಂಬ ವದಂತಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ದುಬೈನಲ್ಲಿ ನಡೆದ ಭಾರತ-ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡು ಸಂಚಲನ ಮೂಡಿಸಿದ್ರು. ಈಗ ಚಾಹಲ್ ಜೊತೆಗಿನ ವಿಡಿಯೋವನ್ನ ಮಹ್ವಾಶ್ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ.